ತಂದೆ ತಾಯಿಗಳು ಒಂದಿಷ್ಟು ಸಂಸ್ಕಾರವನ್ನ ಕೊಡೋದ್ರ ಕಡೆ ನೀವು ಮನಸ್ಸು ಮಾಡಲೇಬೇಕಾದಂತ ಅನಿವಾರ್ಯತೆ ಇವತ್ತಿದೆ. ಯಾಕೆ ಈ ಮಾತನ್ನ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೇನೆ ಪಾಲಕರಿಗೆ ಅಂತಂದ್ರೆ, ಶಿಕ್ಷಣ ಇವತ್ತು ಬಹಳ ಸುಲಭವಾಗಿ ಸಿಗ್ತಾ ಇದೆ, ಆದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಕೊರತೆ ಉಂಟಾಗ್ತಾ ಇದೆ. ಸಂಸ್ಕಾರದ ಜೊತೆಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಇವೆರಡು ಬೆರೆತು ನಡೆದಾಗ ಮಾತ್ರ ಬಂಡಿ ಸುಲಲಿತವಾಗಿ ತನ್ನ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಲ್ಲ. ಕೇವಲ ಶಿಕ್ಷಣ ಒಂದು ಸಿಕ್ತು, ಸಂಸ್ಕಾರ ಸಿಗಲಿಲ್ಲ ಅಂತಂದ್ರೆ ಶಿಕ್ಷಣಕ್ಕೆ ಎಳ್ಳಷ್ಟು ಬೆಲೆ ಇಲ್ಲದಂತ ಪರಿಸ್ಥಿತಿ ಬರಬಹುದು. ಎಸ್ವಿಎಸ್ ಶಾಲೆಯ 9ನೇ ಶಾಲಾ ವಾರ್ಷಿಕೋತ್ಸವ. ಶಾಲೆಯ ಪ್ರಗತಿಗೆ ಕುಟುಂಬಸ್ಥರ ಶ್ರಮ ಅನನ್ಯ. ಶ್ರೀ ಬಸವಪ್ರಸಾದ ಸ್ವಾಮಿಗಳು. ಮೌಳಿನಗರದ ಎಸ್ವಿಎಸ್ ಶಾಲೆಯ 9ನೇ ಶಾಲಾ ವಾರ್ಷಿಕೋತ್ಸವವನ್ನು ರಾಯಚೂರು ರಸ್ತೆಯಲ್ಲಿರುವ ನೂತನ ಕಟ್ಟಡದ ಆವರಣದಲ್ಲಿ ರವಿವಾರದಂದು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮ ಪೂಜ್ಯರು ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು, ಶಿವಶಕ್ತಿ ಪೀಠ ಇರ್ಕಲ್ ಮಠ, ಲಿಂಗುಸುಗೂರು ಅವರು 9ನೇ ಶಾಲಾ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಸ್ವಿಎಸ್ ಶಾಲೆಯು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ತನ್ನದೇ ಆದ ವಿಶಿಷ್ಟ ಕೊಡುಗೆ ನೀಡುತ್ತಾ ಬಂದಿದೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಾಧನೆಗೆ ಅವಿರತ ಶ್ರಮ ಬೇಕು. ದೂರದರ್ಶನ, ಮೊಬೈಲ್ಗಳು ಮಕ್ಕಳ ಮನಸ್ಸನ್ನು ಆಕ್ರಮಿಸಿಕೊಂಡಿವೆ. ಅವುಗಳನ್ನು ದಾಟಿ ಯಶಸ್ವಿಗೆ ವಿದ್ಯಾರ್ಥಿಗಳು ಶ್ರಮಿಸಬೇಕು. ಇದರಲ್ಲಿ ಪೋಷಕರ ಜವಾಬ್ದಾರಿಯೂ ಕೂಡ ಇದೆ ಎಂದು ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ರವಿವಾರ ನಡೆದ 9ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪಾಲಕರೊಂದಿಗೆ ಸನ್ಮಾನಿಸಿ ಗೌರವಿಸಿದರು. ಪ್ರತಿ ವರ್ಷವೂ ಎಸ್ವಿಎಸ್ ಸ್ಕೂಲ್ನ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ. ನಿಜಕ್ಕೂ ಬಹಳ ಖುಷಿ ಅನ್ಸುತ್ತೆ, ಬಹಳ ಸಂಭ್ರಮ ಅನ್ಸುತ್ತೆ. ಪಾಲಕರ ಜೊತೆ ನಾನು 2 ಮಾತನ್ನ ಹಾಡಿ ಮುಗಿಸ್ತೇನೆ. ಸ್ವಲ್ಪ ಗಮನಿಸಿ ಕಡೆ. ನಿಜಕ್ಕೂ ಈ ಕಾಲಘಟ್ಟ ಬಹಳ ಸೂಕ್ಷ್ಮವಾಗಿರುವಂಥದ್ದು. ಈ ಹಿಂದೆ ಅಂದ್ರೆ ನೀವು ಚಿಕ್ಕವರಿರುವಾಗ, ನೀವು ನಿಮ್ಮ ಮಕ್ಕಳ ಅವಸ್ಥೆಯಲ್ಲಿರುವಾಗ ಇರುವಂತ ಸಂದರ್ಭವೇ ಬೇರೆ, ಈಗಿರುವಂತ ಸಂದರ್ಭವೇ ಬೇರೆ. ನಿಮ್ಮಗಳ ಕಾಲಘಟ್ಟದಲ್ಲಿ ಮಾಧ್ಯಮಗಳ ಭರಾಟೆ ಇರಲಿಲ್ಲ. ಯಾವುದೇ ಮೀಡಿಯಾಗಳು ಇಷ್ಟೊಂದು ಪ್ರಕಾರವಾಗಿ ಬೆಳೆದಿರಲಿಲ್ಲ. ನೀವೆಲ್ಲರೂ ಕೂಡ ನಿಮ್ಮ ಹಳ್ಳಿಯ, ನಿಮ್ಮ ಪಟ್ಟಣದ, ನಿಮ್ಮ ಪರಿಸರದ ವ್ಯಾಪ್ತಿಯಲ್ಲಿನೇ ಅತ್ಯಂತ ನೈಸರ್ಗಿಕವಾಗಿ ಕಲಿತಾ ಇದ್ರಿ ಮತ್ತು ನೈಸರ್ಗಿಕವಾಗಿರುವಂತ ವಾತಾವರಣದಲ್ಲಿನೇ ಬದುಕ್ತಾ ಇದ್ವಿ. ಅದರ ಸುಖ, ಅದರ ಸಂತೋಷ, ಅದರ ಆನಂದ, ಅದರ ಸಂಭ್ರಮನೇ ಬೇರೆ ಇತ್ತು. ನಾನು ಇದನ್ನೇನು ಸುದೈವ ಅಂತ ಅನ್ನಂಗಿಲ್ಲ, ದುರ್ದೈವ ಅಂತನೂ ಅನ್ನಂಗಿಲ್ಲ. ನಿಮ್ಮ ಮಕ್ಕಳಿಗೆ ಯಾವ ಪರಿಸ್ಥಿತಿ ಬಂದತೆ ಅಂತಂದ್ರೆ, ಪ್ರಕೃತಿ ಜೊತೆಗೆ ಬೆರೆತು ಕಲಿಬಹುದಾದಂತಹ ಅವಕಾಶ ಇಲ್ಲ. ಅತ್ಯಂತ ಆಧುನಿಕತೆಯ ವಿಷಯಗಳನ್ನು ಇಟ್ಕೊಂಡು ಮಕ್ಕಳು ಇವತ್ತು ಕಲಿಯುವಂತ ಅನಿವಾರ್ಯತೆ ಬಂದ್ಬಿಟ್ಟರು. ಅದಕ್ಕೆ ಸಣ್ಣ ಮಕ್ಕಳು ಕೂಡ ನಾನು ನಿಮಗೆ ಹೇಳ್ತೇನೆ, ನಾನು ಇಲ್ಲಿ ವೇದಿಕೆ ಮೇಲೆ ಇರುವಂತವ್ರು ನೀವುಗಳು ಕೂಡ ನಮ್ಮ ಮೊಬೈಲ್ ಸೆಟ್ ಅನ್ನು ಸರಿಯಾಗಿ ಇವತ್ತಿಗೂ ನಿಭಾಯಿಸ್ಲಿಕ್ಕೆ ಬರಂಗಿಲ್ಲ, ಅವನ್ನ ಸರಿಯಾಗಿ ಬಳಸ್ಲಿಕ್ಕೆ ಬರಂಗಿಲ್ಲ. ನಿಮ್ಮ ಮಕ್ಕಳಿಗೆ ಕೊಟ್ರೆ ನಿಮಗೆ ಗೊತ್ತಿರದೇ ಇರುವಂತ ವಿಷಯವನ್ನ ನಿಮಗೆ ಕಲಿಸಿಕೊಡೋಷ್ಟರ ಮಟ್ಟಿಗೆ ಕೇವಲ 2-3 ಕ್ಲಾಸಿನ ಮಕ್ಕಳು ಪರಿಣಿತರಾಗಿದ್ದನ್ನ ನಾನು ಗಮನಿಸಿದ್ದೇನೆ. ನಿಮಗಿಂತಲೂ ಅವರು ಅದರಲ್ಲಿ ಅತ್ಯಂತ ಮುಂದುವರೆದಿದ್ದಾರೆ. ಅವರಿಗೆ ಇವತ್ತಿನ ಆಧುನಿಕತೆಯ ಸಂಗತಿಗಳು ಬಹಳ ಸಮೀಪಕ್ಕೆ ಸಿಕ್ಕಿಬಿಟ್ಟಿದ್ದಾವೆ. ಅರ್ಥಾತ್ ನಮ್ಗೆ 40-50 ವರ್ಷ ಆದ್ರೂ ಕಲಿಲಿಕ್ಕೆ ಆಗದೇ ಇರುವಂತ ಸಂಗತಿ ಕೇವಲ 4-5 ವರ್ಷದಲ್ಲಿ ನಿಮ್ಮ ಮಕ್ಕಳು ಕಲಿತಿದ್ದಾರೆ ಅಂತಂದ್ರೆ ಎಷ್ಟು ಮುಂದೆ ಹೋಗಿದೆ ಈ ಜನರೇಷನ್ ಅಂತ ಅನ್ನೋದನ್ನ ನಾವು ಗಮನಿಸ್ಬೇಕು. ಇದು ಒಂದು ಅಂತದ್ದಾದ್ರೆ ಸ್ವಲ್ಪ ನೆನಪು ಮಾಡ್ಕೊಳ್ರಿ. ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಭಯ ಪಡುತ್ತಿದ್ರಿ, ನಿಮ್ಮ ಅಣ್ಣ ತಮ್ಮರಿಗೆ ಎಷ್ಟು ಭಯ ಪಡುತ್ತಿದ್ರಿ, ಅವರಿಗೆ ಎಷ್ಟು ಗೌರವಿಸ್ತಿದ್ರಿ. ಮತ್ತೆ ಒಂದೇ ಕುಟುಂಬದಲ್ಲಿ 20-30 ಜನ ಒಂದೇ ಮನೆಯಲ್ಲಿ ಬದುಕಿದಾಗ್ಲೂ, ಒಂದೇ ಕೊಠಡಿಯಲ್ಲಿ ಬದುಕಿದಾಗ್ಲೂ ಎಷ್ಟೊಂದು ಸಾಮರಸ್ಯ ಇರ್ತಿತ್ತು.
ನಿಮ್ಮ ಹೊಲ ಮನೆಗೆ ಹೋಗ್ಬೇಕಾದ ಸಂದರ್ಭದೊಳಗೆ ನಿಮ್ಮ ನೆರೆಹೊರೆಯವರು ಎಷ್ಟೊಂದು ಪ್ರೀತಿಯಿಂದ ಬದುಕ್ತಾ ಇದ್ರು ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಇವತ್ತಿಗೂ ಕೂಡ ಅದೊಂದು ಸಂಭ್ರಮನೆ ಬೇರೆ. ಆದ್ರೆ ಅಂತ ಅವಕಾಶ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ ಈಗ. ಅವರು 3 ವರ್ಷದಿಂದ ಹಿಡಿದು 25 ವರ್ಷದವರೆಗೂ ಶಾಲಾ ಕಾಂಪೌಂಡ್ಗಳನ್ನೇ ಬದುಕಬೇಕು. ಹೀಗಾಗಿ ಅವರಿಗೆ ಪ್ರಾಕೃತಿಕವಾಗಿರುವಂತ ಸಂಭ್ರಮ ಸಿಗ್ತಿಲ್ಲ. ಅದಕ್ಕೆ ನನ್ನ ಪಾಲಕರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಶಾಲೆ ನಿಜಕ್ಕೂ ಕೂಡ ಅವರಿಗೆ ಭದ್ರ ಬುನಾದಿಯನ್ನು ಒದಗಿಸಿಕೊಡುತ್ತೆ. ಶೈಕ್ಷಣಿಕವಾಗಿರುವಂತ ಅತ್ಯಂತ ಶ್ರೇಷ್ಠ ಮಟ್ಟದ ಶಿಕ್ಷಣವನ್ನ ಮಕ್ಕಳು ಪಡೀತಾರೆ ಇವತ್ತಿನ ದಿನ. ಅದರ ಜೊತೆಗೆ ತಂದೆ ತಾಯಿಗಳು ಒಂದಿಷ್ಟು ಸಂಸ್ಕಾರವನ್ನ ಕೊಡೋದ್ರ ಕಡೆ ನೀವು ಮನಸ್ಸು ಮಾಡಲೇಬೇಕಾದಂತ ಅನಿವಾರ್ಯತೆ ಇವತ್ತಿದೆ. ಯಾಕೆ ಈ ಮಾತನ್ನ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ ಪಾಲಕರಿಗೆ ಅಂತಂದ್ರೆ, ಶಿಕ್ಷಣ ಇವತ್ತು ಬಹಳ ಸುಲಭವಾಗಿ ಸಿಗ್ತಾ ಇದೆ. ಆದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರದ ಕೊರತೆ ಉಂಟಾಗ್ತಾ ಇದೆ. ಸಂಸ್ಕಾರದ ಜೊತೆಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಇವೆರಡು ಬೆರೆತು ನಡೆದಾಗ ಮಾತ್ರ ಬಂಡಿ ಸುಲಲಿತವಾಗಿ ತನ್ನ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾದ. ಕೇವಲ ಶಿಕ್ಷಣ ಒಂದು ಸಿಕ್ತು, ಸಂಸ್ಕಾರ ಸಿಗಲಿಲ್ಲ ಅಂತಂದ್ರೆ ಶಿಕ್ಷಣಕ್ಕೆ ಎಳ್ಳಷ್ಟು ಬೆಲೆ ಇಲ್ಲದಂತ ಪರಿಸ್ಥಿತಿ ಬರಬಹುದು. ಆ ಕಾರಣವಾಗಿ ಪಾಲಕರು ನಿಮ್ಮ ಮಕ್ಕಳಿಗೆ ಪ್ರತಿ ಹಂತದಲ್ಲಿಯೂ ಕೂಡ ಸಂಸ್ಕಾರವನ್ನು ಕೊಡುವಂತ ಪ್ರಯತ್ನವನ್ನ ಮಾಡಬೇಕು. ಶಾಲೆಗಳಲ್ಲೇ ಪ್ರಯತ್ನ ನಡೀತೈತೆ, ಆದ್ರೆ ಬಹುಪಾಲು ಸಂಸ್ಕಾರವನ್ನ ತಂದೆ ತಾಯಿಗಳೇ ಕೊಡ್ಬೇಕು, ಮನೆಯಲ್ಲಿನೇ ಸಿಗಬೇಕು. ಹೀಗಾಗಿ ತಾಯಿ ಮತ್ತು ತಂದೆ ನಿಮ್ಮ ಮಕ್ಕಳ ಜೊತೆಗೆ ನಮ್ಮ ಅಂಜನ್ ರೆಡ್ಡಿ ಹೇಳುವಂಗೆ ಸಮಯವನ್ನ ನೀವು ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆ. ನಿಮಗೆ ದಿನಕ್ಕೆ 1 ತಾಸು 2 ತಾಸು ಮಕ್ಕಳಿಗೆ ಕೊಟ್ರೆ ತಪ್ಪಲ್ಲ. ನಿಜಕ್ಕೂ ಕೂಡ ನೀವು ನಾಳೆ ಉತ್ತಮ ತಂದೆ ತಾಯಿ ಅಂತ ಅನ್ಸ್ಕೊಳ್ಬೇಕಾದ್ರೆ, ನಿಮ್ಮ ಮಕ್ಕಳ ಪ್ರೀತಿ ಬಾಂಧವ್ಯ ನಿಮಗೆ ಸಿಗಬೇಕು ಅನ್ನೋದಾದ್ರೆ, ನಿಮ್ಮ ಜೀವನ ಪೂರ್ತಿ ನಿಮ್ಮದೇ ಆಗಿರುವಂತ ಮನೆತನದ ಗೌರವ ನೀವು ಉಳಿಸ್ಕೊಳ್ಬೇಕಂತ ಅನ್ನೋದಾದ್ರೆ ನಿಮ್ಮ ಮಕ್ಕಳ ಜೊತೆ ದಿನಕ್ಕೆ 1 ಅಥವಾ 2 ತಾಸು ಸಮಯವನ್ನ ಕೊಡ್ಲೇಬೇಕು. ಅಕಸ್ಮಾತ್ ನೀವು ಅದರಿಂದ ನುಣುಚಿಕೊಂಡ್ರಿ, ನಿಮ್ಮ ಕಾರ್ಯ ಒತ್ತಡದ ಮಧ್ಯೆಯೋ ಅಥವಾ ಬೇರೆ ಬೇರೆ ಕಾರಣವಾಗಿ ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಅಪರಿಚಿತರಾಗ್ತೀರಿ ಸ್ವಲ್ಪ ದಿನಗಳಲ್ಲಿ. ನಿಮಗೆ ನೆನಪಿರ್ಲಿ, ನಿಮ್ಮ ಮಕ್ಕಳಿಗೆ ನೀವೇ ಅಪರಿಚಿತರಾದಂಗ ಆಗ್ತಾರೆ. ಯಾಕಂದ್ರೆ ಸಂಬಂಧ ಹೆಂಗಿರ್ತದೆ ಅಂತಂದ್ರೆ ದಿನನಿತ್ಯ ಭಾವನೆಗಳನ್ನ ಹಂಚ್ಕೊಳ್ಬೇಕು. ಒಬ್ಬ ಮನುಷ್ಯ ತನ್ನ ಮನಸ್ಸಿನಲ್ಲಿ ಆ ಸಮಯಕ್ಕೆ ಏನ್ ಬರುತ್ತಲ್ಲ ಅದನ್ನ ಮತ್ತೊಬ್ಬರ ಜೊತೆ ಹಂಚ್ಕೊಳ್ಬೇಕವ. ಹಂಗ ಹಂಚಿಕೊಂಡಾಗ ಭಾವನೆಗಳು ಗಟ್ಟಿ ಆಗ್ತವೆ, ಸಂಬಂಧ ಗಟ್ಟಿ ಆಗ್ತವೆ. ಅವ ನಿಮ್ಮ ಜೊತೆ ಬಂದಾಗ, ಮಗನೋ ಮಗಳೋ ನಿಮ್ಮ ಜೊತೆ ಏನಾದ್ರೂ ಹೇಳ್ಲಿಕ್ಕಿಂತ ಬಂದಾಗ ನೀವು ಅವ್ರಿಗೆ ಸಮಯ ಕೊಡ್ಲಿಲ್ಲ ಅಂದ್ರೆ ಆ ಭಾವನೆಗಳನ್ನ ಅವ್ರು ಮತ್ತೊಬ್ರ ಜೊತೆ ಹಂಚ್ಕೊಳ್ತಾರೆ. ಅಲ್ಲಿ ಸಂಬಂಧ ಗಟ್ಟಿ ಆಗತ್ತೆ ಹೊರತು ನೀವು ಅಪರಿಚಿತರಾಗ್ತೀರಿ, ದೂರ ಉಳ್ಕೊಂತೀರಿ. ಹೀಗಾಗಿ ಹೆಚ್ಚು ಸಮಯವನ್ನ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಅವರ ಜೊತೆಗೆ ಬೇಕಾದಂತ ಸಮಯವನ್ನು ಕೊಡ್ಲಿಕ್ಕೆ ನೀವು ಮೀಸಲಿಡ್ಲೇಬೇಕು. ಅದಾದ ಪಕ್ಷದಲ್ಲಿ 1 ವಾರಕ್ಕೆ 1 ದಿನವಾದ್ರೂ 1-2 ತಾಸಾದ್ರೂ ಸಮಯ ಅನಿವಾರ್ಯವಾಗಿ ಕೊಟ್ಟಾಗ ಮಾತ್ರ ನೀವು ನಿಜಕ್ಕೂ ಕೂಡ ಮಕ್ಕಳ ಜೊತೆ ಬಹುಕಾಲ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು ಶಿವಶಕ್ತಿ ಪೀಠ ಇರ್ಕಲ್ಮಠ ಲಿಂಗಸುಗೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಎಂ ತಿರುಪತಿ ರೆಡ್ಡಿ ಎಸ್ಪಿಎಸ್ ಶಾಲೆ ಮಾನ್ವಿ ವಹಿಸಿಕೊಂಡಿದ್ದರು. ಬಿವಿ ರೆಡ್ಡಿ, ಎಂ ರಾಮಲಿಂಗಪ್ಪ, ವೀರೇಶ್ ನಾಯ್ಕ್ ಬೆಡ್ದೋರ್, ಎಂ ಮನುಷಾ, ಎಸ್ಬಿಎಸ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳು, ಅಂಜನಾ ರೆಡ್ಡಿ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ವೆಂಕಟರಾವ್ ರೆಡ್ಡಿ, ವಿಶ್ವನಾಥ್ ಗೌಡ ಬೈಲ್ ಮರ್ಚಾಡ್ ಸೇರಿದಂತೆ ಇನ್ನಿತರರು ಸಿಬ್ಬಂದಿಗಳು ಇದ್ದರು. ಅಂದ್ರೆ ಅದು ಈಕ್ವಲ್ ಆಗಿ ಹೋಗುತ್ತೆ ಅಂತೇಳಿ ನಮ್ಮ ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಹೆವಿ ಸಿಲೆಬಸ್ ಇದೆ. ಹೆವಿ ಸಿಲೆಬಸ್ ಕೊಟ್ಟರು ಮಕ್ಕಳು ಅದರಲ್ಲಿ ಬಹಳಷ್ಟು ಮಾಡಿದ್ದಾರೆ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅದಕ್ಕಾಗಿ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಅದ್ರ ಜೊತೆಗೆ ನಾವೇನಂತಂದ್ರೆ IIT ನೀಟ್ ಫೌಂಡೇಶನ್ ಅನ್ನು ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ. ಇದು ಏನಕ್ಕೆ ಮಾಡ್ಬೇಕಂತಂದ್ರೆ ಏನಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾವ ತರ ಅವರು ಮಕ್ಕಳು ಅಂದ್ರೆ ಅದನ್ನ ಫೇಸ್ ಮಾಡ್ಬೇಕಂಬುದರಲ್ಲಿ ಎಲ್ಲ ಇರುತ್ತೆ. ಸೊ ಅದಕ್ಕಾಗಿ ನಾವು 6th to 8th ವರೆಗೆ ಸ್ಟಾರ್ಟ್ ಮಾಡ್ಕೊಂಡ್ರೆ 6 ಬೇಸಿಕ್ 8ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾವು 10 12 ತನ ಅವರಿಗೆ ಸಿಂಪಲ್ ಆಗಿದೆ. ನೆಕ್ಸ್ಟ್ PUC ಸೆಕೆಂಡ್ ಆದ್ಮೇಲೆ ಇಂಜಿನಿಯರ್ಸ್ ಮಾಡ್ಬೋದು, ಮೆಡಿಕಲ್ಗೆ ಬೇರೆ ಬೇರೆ ಇದರಲ್ಲಿನೂ ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಂಗಾಗಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದು ಏನಿದೆನೋ ನೆಕ್ಸ್ಟ್ ಇಯರ್ ನಿಮ್ಗೆಲ್ಲರೂ ಇದು ಮಾಡಲಿಕ್ಕೆ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ತಾವೆಲ್ಲರೂ ಬರಬೇಕು. ಏನಕ್ಕಂತಂದ್ರೆ
ನಮ್ಮ ಇದರಲ್ಲಿ ಏನಾದ್ರು ಡ್ರಾಬ್ಯಾಕ್ಸ್ ಇದ್ರೆ ನಾವು ಅದನ್ನ ರೆಕ್ಟಿಫೈ ಮಾಡ್ಕೋಬೇಕಂತೇಳಿ ಬರುತ್ತೆ. ನಾವು ನಿಮ್ಮ ಎಲ್ಲಾನೇ ಕರೆದ್ಬಿಟ್ಟು ನಿಮ್ಮ ಹತ್ರ ಸಜೆಷನ್ಸ್ ತಗೊಂತೀವಿ ನಾವು. ಅಂದ್ರೆ ನಮ್ಮ ಪ್ರಕಾರ 100% ಯಾವ ರೀಚ್ ಫಾರ್ ಇನ್ ದ ಎಜುಕೇಶನ್ ಅಂತ ನಮ್ಮ ಇದರಲ್ಲಿ ಇರುತ್ತೆ. ಬಟ್ ನಿಮ್ಮ ಕಡೆಯಿಂದ ಏನಾದ್ರು ಸಜೆಷನ್ಸ್ ಕೊಟ್ಬೇಡಿ, ಹಾಗೆ ವಿ ಕ್ಯಾನ್ ಚೇಂಜ್ ದಟ್ ಐಡಿಯಾಸ್. ಅಂದ್ರೆ ನಿಮ್ಮ ಕಡೆಯಿಂದ ಏನಾದರೂ ಬೇರೆ ಐಡಿಯಾಸ್ ಕೊಟ್ಬಿಟ್ಟು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಇನ್ನೂ ಎಜುಕೇಶನ್ ಕ್ವಾಲಿಟಿ ಆಗಿ ಕೊಡ್ಬೋದಲ್ಲ ಅಂತ ಒಂದು ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ.